ಮೊಬೈಲ್ ಯಾರೇ ಮೊಬೈಲ್ ಇತ್ತು. ಆ ಪ್ರಾಧಿಕಾರದಿಂದ ರಚನೆಯಾದಂತಹ 3 ಬಡಾವಣೆಗಳು, ಒಂದು ಇಲ್ಲಿ ಅರ್ಚಕರಹಳ್ಳಿನಲ್ಲಿ, ಇನ್ನೊಂದು ಜಿಗೇನಹಳ್ಳಿನಲ್ಲಿ, ಮತ್ತೊಂದು ಚನ್ನಪಟ್ಟಣದಲ್ಲಿ, ಸುಳ್ಳಿಘಟ್ಟ. ಒಟ್ಟು ಸುಮಾರು 1600ಕ್ಕೂ ಹೆಚ್ಚು ನಿವೇಶನಗಾರರಿಗೆ ಹಣವನ್ನು ಕಟ್ಟಿಸಿಕೊಂಡು ಅವರಿಗೆ ರಿಜಿಸ್ಟ್ರೇಷನ್ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಅಭಿವೃದ್ಧಿ ಮಾಡೋದಲ್ಲ, ನಾವು ಹಣ ಕಟ್ಟಿದೀವಿ, ಯಾರನ್ನ ಕೇಳಬೇಕು ಅಂತಲೂ ಕೂಡ ಅವರಿಗೆ ಆತಂಕ ಇತ್ತು. ಯಾರು ಕೇಳಿದ್ರು ಕೂಡ ಒಂದಲ್ಲ ಒಂದು ನಿರಾಶೆಯ ಉತ್ತರಗಳು. ಕೋರ್ಟಲ್ಲಿದೆ ಕೇಸು, ಯಾರು ಇಲ್ಲ, ದುಡ್ಡು ತಗೊಂಡೋಗಿದ್ದಾರೆ, CBI ಕೇಸ್ ಆಗೋಗಿದೆ, ನಮ್ಗೆ ಹಂಗಾಗೋಯ್ತು ಹಿಂಗಾಗೋಯ್ತು, ನಾವೇನು ಮಾಡಕ್ಕಾಗೋದಿಲ್ಲ, ಅವ್ರ್ಯಾರು ಹಿಂದೆ ಯಾರು ಮಾಡ್ಬಿಟ್ರು, ನಾವೇನು ಮಾಡಕ್ಕಾಗೋದಿಲ್ಲ, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಮ ಹತ್ರ ಏನು ದಾಖಲೆ ಇಲ್ಲ. ಹೀಗೆ ಈ ರೀತಿಯ ನಿರಾಸಕ್ತಿಯ ಉತ್ತರಗಳನ್ನ ಇಲ್ಲಿ ಯಾರು ಬಂಡವಾಳನ್ನ ಹಾಕಿ ಒಂದು ಸೂರನ್ನ ಕಟ್ಕೊಳ್ಬೇಕು ಅಂತ ಹೇಳಿ ಮಧ್ಯಮ ವರ್ಗದ ಜನ ಆಶೆಯನ್ನ ಪಟ್ಟಿದ್ರು, ಅವ್ರು ಯಾರಿಗೂ ಕೂಡ ಇದಾಗೋದಿಲ್ಲ, ಇನ್ನೇನು ನಮ್ಗೆ ಕಷ್ಟ ಆಗುತ್ತೆ ಅಂತ ಹೇಳಿ ಅವರು ಒಂದ್ ಕಡೆ ಎಲ್ಲ ಮಾರ್ಬಿಡ್ಬೇಕು, ಯಾರು ತಗೊಳ್ಳೋದಿದ್ರೆ ತಗೊಳ್ಳಿ ಅಂತ ಹೇಳೋದಕ್ಕೂ ಕೂಡ ಮಾರ್ಲಿಕ್ಕೂ ಕೂಡ ಏನೂ ಇರಲಿಲ್ಲ. ಇಲ್ಲಾಂದ್ರೆ ಮಾರ್ಬಿಟ್ಟಿರೋರು, ಮಾರಬೇಕು ಅಂತ ಅಂದ್ರೂ ಕೂಡ ಇರುತ್ತೆ, ಯಾವುದೇ ಖಾತೆ ಆಗ್ಲಿ, ಹಕ್ಕುಪತ್ರ ಆಗ್ಲಿ, ಅವರಿಗೆ ಯಾವುದೇ ಭದ್ರತೆಯ ವ್ಯವಸ್ಥೆ ಇರಲಿಲ್ಲ. ಸೊ ಹಾಗಾಗಿ ಇವತ್ತು ಈ ರಾಜ್ಯದಲ್ಲಿ 2023ರಲ್ಲಿ ನಮ್ಮ ಸರ್ಕಾರ ಬಂದ ನಂತರ ಇವತ್ತು ಮಾನ್ಯ DK ಶಿವಕುಮಾರ್ ಅವರು ಹಿಂದೆ ಉಪಮುಖ್ಯಮಂತ್ರಿಗಳಾಗಿದ್ದರು, ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರ ನೇತೃತ್ವದಲ್ಲಿ ಈ ಸಮಸ್ಯೆಗೆ ಪರಿಹಾರವನ್ನ ಹುಡುಕಬೇಕು ಅಂತ ಹೇಳಿ ನಾನು ಹಿಂದೆ ಈ ಕ್ಷೇತ್ರದ ಲೋಕಸಭಾ ಸದಸ್ಯನಾಗಿದ್ದೆ. ಅನೇಕರು ನನ್ನ ಹತ್ರ, ಶಿಕ್ಷಕರು ಅನೇಕರು ಇಲ್ಲಿ ಬಂಡವಾಳ ಹಾಕಿರ್ತಕ್ಕಂಥವರೆಲ್ಲರೂ ಕೂಡ ಭೇಟಿ ಕೊಟ್ಟು ಅನೇಕ ಬಾರಿ ನನಗೆ ಮನವಿಯನ್ನ ಕೂಡ ಕೊಟ್ಟಿದ್ರು. ಸೊ ಹಾಗಾಗಿ ಒಂದು ಅವಕಾಶ ಇದೆ, ನಮ್ಮ ಸರ್ಕಾರ ಬಂದಿದೆ, ಇವ್ರಿಗೇನಾದ್ರೂ ಪರಿಹಾರವನ್ನ ಮಾಡಬೇಕು ಅಂತ ಹೇಳಿ ಸರ್ಕಾರದ ಜೊತೆ ಅನೇಕ ಬಾರಿ ಅಧಿಕಾರಿಗಳಿಗೆ ಮನವೊಲಿಸಿ ಯಾವುದು ಅಸಾಧ್ಯ ಅಂತ ಹೇಳಿದ್ರೋ ಅದನ್ನ ಸಾಧ್ಯ ಮಾಡಿ ಇವತ್ತು ಎಲ್ಲರಿಗೂ ಕೂಡ ರಿಜಿಸ್ಟ್ರೇಷನ್ ಅನ್ನು ಮಾಡಿ ಈ ಬಡಾವಣೆಯನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಇವತ್ತು ಚಾಲನೆಯನ್ನ ನಮ್ಮ ನಾಯಕರು, ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಶಾಸಕರಾದಂತ ಇಕ್ಬಾಲ್ ಹುಸೇನ್ ಅವರು ಮತ್ತು ಯೋಗೇಶ್ವರ್ ಅವರು, ಅವ್ರ ಕ್ಷೇತ್ರದಲ್ಲೂ ಕೂಡ ಒಂದು ಲೇಔಟ್ ಇದೆ. ಇದು ಟೆಂಡರ್ ಆಗಿ ವರ್ಕೌಟ್ ವಿಷಯವಾಗಿದೆ. ಈಗ ವರ್ಕ್ ಚಾಲನೆಯನ್ನ ನಾವು ಕೊಡ್ತಾ ಇದ್ದೇವೆ. ಇಲ್ಲಿ ರಸ್ತೆ ಸಂಪೂರ್ಣವಾದಂತಹ ರಸ್ತೆ ಇರ್ಬೋದು, ಒಳಚರಂಡಿ ಇರ್ಬೋದು, ವಿದ್ಯುತ್ ಸಂಪರ್ಕ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಎಲ್ಲವನ್ನು ಕೂಡ ಮಾಡಿ ಕೊಡಬೇಕು ಅಂತ ಹೇಳಿ ಇವತ್ತು ನಾವು ತೀರ್ಮಾನವನ್ನ ಮಾಡಿ ಇವತ್ತು ಇದಕ್ಕೆ ಮಾನ್ಯ ಮಂತ್ರಿಗಳು ಮತ್ತು ಶಾಸಕರು ಮತ್ತು ಎಲ್ಲ ನಮ್ಮ ಈ ಭಾಗದ ಈ ಪ್ರಾಧಿಕಾರದ ನಿರ್ದೇಶಕರು ಎಲ್ಲರೂ ಸೇರಿ ಇವತ್ತು ಅವರ ಒತ್ತಾಸೆಯ ಮೇಲೆ ಈ ಸಂದರ್ಭದಲ್ಲಿ ಮಾಡಿ ಕೊಡ್ತಾ ಇದ್ದಾರೆ. ಬಹುಶಃ ಅನೇಕ ಅಧಿಕಾರಿಗಳು ಮತ್ತು ಮಂತ್ರಿಗಳೆಲ್ಲರೂ ಕೂಡ ಇದಕ್ಕೆ ಬೇಕಾದಂತಹ ಎಲ್ಲ ಸಹಕಾರವನ್ನ ಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ನಮ್ಗೆ ಯಾರ್ಯಾರು ಈ ಕೆಲಸ ಸಂಪೂರ್ಣವಾಗಿ ಒಂದು ಹಂತಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ, 2 ಬಾರಿ ಕ್ಯಾಬಿನೆಟ್ಗೆ ಹೋಗಿದೆ. 2 ಬಾರಿ ಕ್ಯಾಬಿನೆಟ್ಗೆ ಹೋಗಿ ಕ್ಯಾಬಿನೆಟ್ ನಲ್ಲಿ ಇದನ್ನ ಇಟ್ಟು ಮಂಡನೆ ಮಾಡಿ ಇದನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಒಂದ್ಸರಿ ರಿಜೆಕ್ಟ್ ಆಗಿ ಬಂತು. ಆದ್ರೂ ಕೂಡ ಮಾನ್ಯ ಇವತ್ತಿನ ಮುಖ್ಯಮಂತ್ರಿಗಳು ಇಲ್ಲ ಇದಾಗಲೇಬೇಕು ಅಂತ ಹೇಳಿ ಶಿವಕುಮಾರ್ ಅವರು ಒತ್ತಾಯವನ್ನ ಮಾಡಿ ಇದನ್ನ ಮಾಡಿ ಅಪ್ರೂವ್ ಮಾಡಿಕೊಡ್ಬೇಕು ಅಂತ ಹೇಳಿ ಇವತ್ತು ಮಾಡಿ ಕೊಟ್ಟಿದ್ದೇವೆ. ಬಹುಶಃ ತಮ್ಮೆಲ್ಲರಿಗೂ ಕೂಡ ಇವತ್ತು ಇನ್ ಮುಂದೆ ಭದ್ರತೆ ಸಿಗುತ್ತೆ. ಆದಷ್ಟು ಬೇಗ ನೀವು ಈ ಬಡಾವಣೆಯಲ್ಲಿ ಮನೆಗಳನ್ನ ಕಟ್ಕೊಳ್ಬಹುದು. ಜೊತೆಗೆ ಹೆಲ್ತ್ ಸಿಟಿ ಅಂತ ಇಟ್ಟಿರೋದ್ರಿಂದ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಕೂಡ ಇಲ್ಲೇ ಬರ್ತಾ ಇದೆ. ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ನಿಮಗೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಇದೆ. ಸುಮಾರು
ಯೂನಿವರ್ಸಿಟಿ ಅಂದ್ರೆ ಸುಮಾರು 200 ಎಕರೆ ಪ್ರದೇಶದಲ್ಲಿ ಈಗ ಮೊದಲಿಗೆ ನಾವು ಮೆಡಿಕಲ್ ಕಾಲೇಜು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ನಾವು ಮಾಡ್ತಾ ಇದ್ದೇವೆ. ಇನ್ನುಳಿದಂತೆ ಇನ್ನೊಂದು ವಾರ 15 ದಿನದೊಳಗಡೆ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸುದೀರ್ಘವಾದಂತಹ ಚರ್ಚೆಯನ್ನ ಮಾಡಿ ಹೆಲ್ತ್ ಯೂನಿವರ್ಸಿಟಿಗೆ ಏನೆಲ್ಲ ಬೇಕೋ ಅದನ್ನ ಮಾಡ್ಲಿಕ್ಕೆ ಒಂದು ಹಂತವಾಗಿ ಒಂದೇ ಸರಿ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೂ ಕೂಡ ಹಂತವಾಗಿ ಇಲ್ಲಿ ಬೇಕಾದಂತಹ ಎಲ್ಲ ಸೌಕರ್ಯಗಳನ್ನ ಈ ಹೆಲ್ತ್ ಸಿಟಿ ಯೂನಿವರ್ಸಿಟಿ ಏನಿದೆ ಆ ಯೂನಿವರ್ಸಿಟಿಗೆ ಮಾಡುವಂತ ತೀರ್ಮಾನವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅವಕಾಶ ಸಿಕ್ಕಿದೆ. ಆ ಅವಕಾಶದಲ್ಲಿ ಏನೆಲ್ಲ ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಖಂಡಿತ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಈ ಜಿಲ್ಲೆಯ ಅಭಿವೃದ್ಧಿಯ ಚಿತ್ರಣವನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಇವತ್ತು ಅವರು ಸಭೆಯನ್ನ ಕೂಡ ಇವತ್ತು ಕರೆದಿದ್ದಾರೆ. ನಾವು ಅದರಲ್ಲಿ ಯಾವ್ಯಾವ್ದು ಏನೇನು ಪ್ರಮುಖವಾದಂತಹ ವಿಚಾರಗಳಿದೆ ಅದನ್ನೆಲ್ಲ ಕೂಡ ನಾವು ಗ್ರಾಮೀಣ ಭಾಗದಿಂದ ಹಿಡಿದು ನಗರ ಪ್ರದೇಶದಿಂದ ಹಿಡಿದು ಉದ್ಯೋಗ ಸೃಷ್ಟಿ ಬಗ್ಗೆ ಮತ್ತು ಬೇರೆ ಬೇರೆ ಯೋಜನೆಗಳು ಏನು ಮಾಡಬಹುದು ಅಂತಕ್ಕಂಥದ್ದನ್ನ ಕೂಡ ಇವತ್ತು ನಾವು ಚಿಂತನೆಯನ್ನ ಮಾಡ್ತಾ ಇದ್ದೇನೆ. ಎಲ್ಲ ನಾಗರಿಕರಿಗೆ ನಾನು ಈ ಸಂದರ್ಭದಲ್ಲಿ ಈ ವೇದಿಕೆಯ ಮುಖಾಂತರ ಮನವಿಯನ್ನ ಮಾಡ್ತಾ ಇದ್ದೇನೆ. ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ನಿಮ್ಮದೇನಾದ ಚಿಂತನೆಗಳಿದೆ ನೀವು ಅದನ್ನ ದಯವಿಟ್ಟು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನ ಕೊಡಿ ಲಿಖಿತ ಮುಖದಲ್ಲಿ. ಅದನ್ನು ಕೂಡ ಸೂಕ್ತವಾಗಿದೆ ಇದು ಅಂತ ಹೇಳಿದ್ರೆ ಖಂಡಿತ ಆ ಒಂದು ಯೋಜನೆಯನ್ನ ನಾವು ಕೈಗೆತ್ತಿಕೊಂಡು ಸಾರ್ವಜನಿಕರಿಗೆ ಅನುಕೂಲದ ದೃಷ್ಟಿಯಿಂದ ನಾವು ಅಭಿವೃದ್ಧಿ ಪಡಿಸಲಿಕ್ಕೆ ಮಾಧ್ಯಮದಿರ್ಬೋದು. ಕೇವಲ ಬಹುಶಃ ನೀವೆಲ್ಲ ಕೂತಿದ್ದಿರಲ್ಲ, ನೀವೆಲ್ಲ ಈ ರೀತಿ ಈ ಬಡಾವಣೆಗೆ ಒಂದು ಜೀವಗಳೇ ಬರ್ತದೆ ಅಂತ ನೀವ್ಯಾರು ಕೂಡ ಅನ್ಕೊಂಡಿಲ್ಲ ಅಂತ ನಾನು ಕೂಡ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲರೂ ಕೂಡ ನೀವೇನು ಈ ಬಡಾವಣೆಯಲ್ಲಿ ನೀವು ಸೈಟ್ ಅನ್ನ ಖರೀದಿ ಮಾಡಿದ್ರಿ, ಇದು ತ್ರಿಶಂಕು ಸ್ವರೂಪದಲ್ಲಿ ಇತ್ತು, ಇದು ಅತಂತ್ರ ಸ್ಥಿತಿಯಲ್ಲಿ ಇತ್ತು. ಇಂಥ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತಂದ್ರೆ ಇಚ್ಛಾಶಕ್ತಿ ಬೇಕು, ರಾಜಕೀಯ ಇಚ್ಛಾಶಕ್ತಿ ಬೇಕು. ಬರೀ ಮಾತಾಡೋದು, ಬೆಳಿಗ್ಗೆ ಅಂದ್ರೆ ಮೀಡಿಯಾ ಮುಂದೆ ಬಂದು ಮಾತಾಡ್ಬಿಟ್ಟು ಮನೆ ಸೇರ್ಕೊಳ್ಳೋದು. ಈಗ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಮುಖ್ಯಮಂತ್ರಿ ಆದ್ಮೇಲೆ ಅವರ ನಡವಳಿಕೆ ಹಿಂದೆ ಶಾಸಕರಾಗಿರಲ್ಲ, ಯಾರಾಗಬೇಕಾದ್ರೆ ಮತ್ತು 13ರಿಂದ 18 ಸಂದರ್ಭದಲ್ಲಿ ಶಾಸಕರಾಗಿದ್ದಾರಲ್ಲ, ಇವತ್ತು ಕೇಂದ್ರ ಮಂತ್ರಿಗಳಾಗಿದ್ದಾರೆ. ಅದೇನೋ ನಮ್ಮ ಜನರು ಕೂಡ ಅದೇನೋ ಗೊತ್ತಿಲ್ಲಪ್ಪ, ಅದೇನೋ ಕಣ್ಮುಚ್ಕೊಂಡು ಓಡಾಕ್ಬೇಕಂತ ಪೊಲೀಸ್ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ನೀವೆಲ್ಲರೂ ಕೂಡ. ಇಂಥ ಸಮಸ್ಯೆಗೆ ಜೀವ ತುಂಬಬೇಕಂತ ಕೆಲಸ ಅದು ಯಾರಾದ್ರೂ ಕೂಡ ಮಾಡ್ತಾರೆ ಅಂದ್ರೆ ಹಳೆಯ ಸಮಸ್ಯೆಗಳು ಮಾಡ್ಬೇಕು ಅಂತಕ್ಕಂಥದ್ದನ್ನ ಆಗ ನಮ್ಮ ಡಿ ಕೆ ಸುರೇಶ್ ಅವರು ಬೊಮ್ಮನ ಅಧ್ಯಕ್ಷರು ಹೇಳಿದ್ರು ನಮ್ಗೆ. ಇದನ್ನ ಮಾಡ್ಬೇಕು ಅಂತಕ್ಕಂಥದ್ದೇ ನಮ್ಗೆ ಕಾನೂನೆಲ್ಲ ಹೋಗಿಲ್ಲ, ನಾವು ಮಾಡ್ಲೇಬೇಕು ಅಂತಕ್ಕಂಥದ್ದು ನಮಗೂ ಇರಲಿಲ್ಲ. ಆದ್ರೆ ಇಕ್ಬಾಲ್ ಹುಸೇನ್ ಅವರು ಈಗ 23ರಲ್ಲಿ ಶಾಸಕರಾದ್ಮೇಲೆ ಇಲ್ಲ ಇದು ಸಾರ್ವಜನಿಕರಿಗೆ ತೊಂದರೆ ಆಗದೆ, ಇದನ್ನ ಸಾರ್ವಜನಿಕರಿಗೆ ನಾವು ಸರ್ಕಾರದವರು ಅಥವಾ ನಾವು ಯಾರೋ ಮಾಡಿರ್ತಕ್ಕಂಥ ಹಿಂದೆ ಯಾವ ಶಾಸಕರು ಮಾಡ್ತಕ್ಕಂಥ ತಪ್ಪನ್ನ ಅದನ್ನ ಪುನರಾವರ್ತನೆ ಆಗಬಾರದು, ಮುಂದುವರಿಬಾರದು, ಇದಕ್ಕೊಂದು ಇತಿಷ್ಠೆ ಆಗಬೇಕು ಅಂತ ಹೇಳಿ ನಮ್ಮ ನಾಯಕರಾದಂತ ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರ ಒಂದು ಆಶೀರ್ವಾದದಿಂದ ಇಕ್ಬಾಲ್ ಹುಸೇನ್ ಅವರ ಒಂದು ಪರಿಶ್ರಮ, ಮತ್ತೊಮ್ಮೆ ಹೇಳ್ತೀನಿ, ಇಕ್ಬಾಲ್ ಹುಸೇನ್ ಅವರ ಒಂದು ಪರಿಶ್ರಮ, ಯಾರೋ ಮಾಡಬೇಕಾಗಿದ್ದ ಕೆಲಸನ ಇಕ್ಬಾಲ್ ಹುಸೇನ್ ಅವರು ಬಂದು ಮಾಡ್ತಾರೆ ಅಂದ್ರೆ ಅವ್ರಿಗೂ ಕೂಡ ಇಚ್ಛಾಶಕ್ತಿ ಇದೆ, ಈ ಜನಗಳ ಬಗ್ಗೆ ಕಾಳಜಿ ಇದೆ ಅಂತ ಹೇಳಿ, ಈ ಜನಗಳ ಬಗ್ಗೆ ಎಷ್ಟು ಆಸಕ್ತಿ ಇದೆ, ನನಗೊಂದು ಸಮಸ್ಯೆ ಇದೆ, ನನ್ನ ಮುಂದೆ ಈ ಸವಾಲನ್ನ ಸ್ವೀಕಾರ ಮಾಡಬೇಕು, ಇದರ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತಕ್ಕಂಥದ್ದಲ್ಲ. ಬಹುಶಃ ಒಂದು ಒಳ್ಳೆಯ ಕೆಲಸವನ್ನ ಇಕ್ಬಾಲ್ ಹುಸೇನ್ ಅವರು ನೀವೆಲ್ಲರೂ ಕೂಡ ಮಾಡಿಕೊಟ್ಟಿದ್ದಾರೆ. ನಾನು ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ಇಕ್ಬಾಲ್ ಹುಸೇನ್ ಅವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ, ಸುರೇಶ್ ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಒಂದು 3-4 ಗಂಟೆ ಚನ್ನಪಟ್ಟಣದಲ್ಲಿ ನಮ್ಮ ಜನ ಬಹಳ ವರ್ಷಗಳಿಂದ ಬೇಡಿಕೆ ಇತ್ತು, ಬಸ್ ಸ್ಟ್ಯಾಂಡ್ ಯಾಕೋ ಆಗಲಿಲ್ಲ, ಅದಕ್ಕೊಂದು ಕಾಯಕಲ್ಪ ಕೊಡಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಅವರ ಹಣತೆಯಂತೆ ಸುರೇಶ್ ಅವರು ಲೀಡರ್ಶಿಪ್ ತಗೊಂಡು ಕಾಂಟ್ರಾಕ್ಟರ್ ಕರೆದು ನಿನ್ನೆ ತೀರ್ಮಾನ ಆಯಿತು. ಇವತ್ತು ಏನು ನಮ್ಮ ಬಸ್ ಸ್ಟ್ಯಾಂಡ್ ಸಮಸ್ಯೆ ಬಗೆಹರಿದಿದೆ, ಅದಕ್ಕೆ ಈಗ ಆದಷ್ಟು ಬೇಗ ಟೆಂಡರ್ ಕರೆದು ನಾವು ಬಾಲಕೃಷ್ಣ ಅವ್ರಿಗೆ ಹೇಳಿದ್ದೀವಿ, ನಮ್ಮ ತಾಲೂಕಲ್ಲಿ 5-6 ಕಾರ್ಯಕ್ರಮಗಳನ್ನ ನಾವು ಆಯೋಜನೆ ಮಾಡ್ತೀವಿ, ಮಾನ್ಯ ಮುಖ್ಯಮಂತ್ರಿಗಳ ಡೇಟ್ ಅನ್ನು ಫಿಕ್ಸ್ ಮಾಡಬೇಕು ಅಂತೇಳಿ. ಅದಕ್ಕೆ ಇವತ್ತು ಬಹಳ ಪವಿತ್ರವಾದಂತ ಒಂದು ಪೂಜಾ ಕಾರ್ಯಕ್ರಮ, ಬಹಳ ದಿನಗಳ ಒಂದು ನೋವು ಇದು. 2009-2010ರಿಂದ
ಅನೇಕ ಬಡವರು ಒಂದು ಸೂರು, ಒಂದು ನೆಲೆ, ಒಂದು ನೆರಳಿಗೋಸ್ಕರ ಅನೇಕ ರೀತಿಯಲ್ಲಿ ಅವರೆಲ್ಲರೂ ಕೂಡ ಬಹಳ ನೋವನ್ನು ಅನುಭವಿಸ್ತಾ ಇದ್ದಾರೆ. ಇದು ಈಗಿನ ಕತೆ ಅಲ್ಲ, ಇದು ನಮ್ಮ ಅವಧಿದಲ್ಲ, ನಮ್ಮ ಕಾಲದ್ದು ಅಲ್ಲ. ನಾವಿದನ್ನ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಪ್ರಾಯಶಃ ಈ ಒಂದು 3 ವರ್ಷದ ನಮಗೆ ಒಂದು ಸೇವೆ ಮಾಡಲಿಕ್ಕೆ ನೀವು ಈ ಕ್ಷೇತ್ರದ ಒಬ್ಬ ಸೇವಕನಾಗಿ ತಾವು ಆಯ್ಕೆ ಮಾಡಿದ್ಮೇಲೆ ನಾನು ಕಂಡಂತ ಅತೀ ಕಷ್ಟಕರವಾದಂತ ಯಾವುದಾದ್ರೂ ಒಂದು ಕೆಲಸ ಅಂತ ಹೇಳಿದ್ರೆ ಈ ಬಡಾವಣೆಗಳ ಕೆಲಸ. ಇದಕ್ಕೆ ತಂದೆ ತಾಯಿನೇ ಇರಲಿಲ್ಲ, ಇದಕ್ಕೆ ಮೂಲ ದಾಖಲಾತಿಗಳೇ ಇರಲಿಲ್ಲ. ಇದಕ್ಕೆ ಬರೀ ಕೇವಲ ₹2 ಪೇಪರ್ನಲ್ಲಿ 7-8 ಕೋಟಿ ರೂಪಾಯಿ ವಹಿವಾಟು ಮಾಡಿದ್ರು. ಇದು ರಿಜಿಸ್ಟ್ರೇಷನ್ ಇರಲಿಲ್ಲ ಇದಕ್ಕೆ. ಸೊ ಇಂಥ ಸಂದರ್ಭದಲ್ಲಿ ಅನೇಕ ಜನರು ಅವರ ನೋವುಗಳನ್ನು ಹೇಳ್ಕೊಳ್ತಾ ಇದ್ರು. ಇದರಲ್ಲಿ ಯಾವ ರೀತಿ ನಿವಾರಣೆ ಮಾಡೋದು, ಬಡವರಿಗೆ ಸೂರನ್ನ ಯಾವ ರೀತಿ ಕಲ್ಪಿಸಿಕೊಡ್ಬೇಕು, ಅವರಿಗೆ ಒಂದು ನೆಲೆಯನ್ನು ಯಾವ ರೀತಿ ಮಾಡ್ಬೇಕಂತ ಹೇಳಿ ನಮ್ಮ ನಾಯಕರ ಮೊರೆ ಹೋದಾಗ ಅವಾಗ ನಮ್ಮ ನಾಯಕರು ಅನೇಕ ರೀತಿಯಲ್ಲಿ ಚಿಂತನೆಯನ್ನ ಮಾಡಿ, ಇಲ್ಲ ಇದಕ್ಕೊಂದು ಕಾಯಕಲ್ಪವನ್ನು ಕೊಳ್ಳಲೇಬೇಕು, ಈ ಒಂದು ಪ್ರಾಧಿಕಾರದ ಒಂದು ಜಾಗವನ್ನು ಏನಾದರೂ ಮಾಡಿ ಜನಗಳಿಗೆ ಒಂದು ಹಕ್ಕನ್ನ ಕೊಡಿಸ್ಬೇಕು, ಅವ್ರಿಗೆ ಒಂದು ನೆಲೆಯನ್ನ ಮಾಡಲೇಬೇಕಂತ ಹೇಳಿ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಸಾಹೇಬ್ರವರ ಒಂದು ನೇತೃತ್ವದಲ್ಲಿ, ನಮ್ಮ DK ಸುರೇಶ್ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಇದನ್ನ ನಿವಾರಣೆ ಮಾಡಿ ಇವತ್ತು ಇದಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದೀವಿ. ನಾವೊಂದು ಸುಮ್ಮನೆ ನಿಲ್ಲಿಸ್ಬಿಟ್ರೆ ಆಗಲ್ಲ, ಒಂಚೂರು ಕೈ ತಟ್ಟಬೇಕು, ಏನೋ ಮಾಡಬೇಕು. ನಾನು ಇಲ್ಲಿ ಬಂದಿದ್ದು ಮಾತಾಡೋಕ್ಕಲ್ಲ. ಈ ಸೈಟ್ ನಂಬರ್ ಯಾವ ಥರ ಇದೆ ಸರ್? ಸೈಟ್ ನಂಬರ್ ಇಲ್ಲ, ಖಾಲಿ ಸೈಟ್ ಯಾವ ಇದೆ ಬರ್ಕೊಂಡ್ರೆ ನಾನು ಯಾವುದು ಖಾಲಿ ಬಂದೆ, ಯಾವುದು ಸೋಲು, ಎಲ್ಲ ಸೋಲು. ಏನಂದ್ರೆ ಎಲ್ರಿಗೂ ಒಳ್ಳೇದಾಗಿ ಶುಭವಾಗಿ ಆನಂದದಲ್ಲಿ ಯಾವಾಗಲೂ ಏನಾಗುತ್ತೆ ಒಂದೇ ಒಂದು ಮಾತಲ್ಲಿ ಮುಗಿಸ್ಕೊಡ್ತೇನೆ. ಚನ್ನಪಟ್ಟಣಕ್ಕೆ ನಾನು ಬೈ ಎಲೆಕ್ಷನ್ ಬಂದಿದ್ದೆ, ಸಾಕು. ಮನಸ್ಸಿದ್ದರೆ ಮಾರ್ಗ, ಏನ್ ಬೇಕಾದ್ರೆ ಹಾಕೋಬಹುದು, ಅದನ್ನ ಪೂರ್ತಿ ಮಾಡೋ ಮನಸ್ಸು ಬೇಕಲ್ಲ. ಆ ಮನಸ್ಸು ಇರುವಂತ ನಮ್ಮ ಸರ್ಕಾರ, DK ಶಿವಕುಮಾರ್ ಸಾಹೇಬರು, DK ಸುರೇಶ್ ಸಾಹೇಬ್ ಇದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಎಲ್ರಿಗೂ ಒಳ್ಳೇದಾಗಿ. ದಯವಿಟ್ಟು ಕಳ್ಕೋಬೇಡಿ. ಚಿನ್ನದ ಮೊಟ್ಟೆ ಇರುವಂತ ಕೋಳಿನ ಮನೇಲೆ ಏನ್ತಲ್ಲಿ ಮುಚ್ಕೊಂಡ್ಬಿಡ್ಬೇಕು, ಮಂತ್ರಿ ಹಾಕಿ ಮುಚ್ಚಿಬಿಡ್ಬೇಕು. ಕಳ್ಕೊಳಕ್ ಹೋಗ್ಬೇಡಿ. ಕೈಯಲ್ಲೇ ಬೆಣ್ಣೆ ಇಟ್ಕೊಂಡು ಯಾವುದೋ ತುಪ್ಪು ಕಾಲಿಗೆ ಹೋಗ್ಬೇಡಿ. ಅದರಿಂದಾಗಿ ಸುರೇಶ್ ಅವ್ರಿಗೆ, ಸುರೇಶ್ ಸಾಹೇಬ್ಗೆ, DK ಶಿವಕುಮಾರ್ ಸಾಹೇಬ್ಗೆ, ನಮ್ಮ ಎಲ್ಲ ಮಿನಿಸ್ಟರ್ ಸರ್, ಬಾಲಕೃಷ್ಣ ಸರ್, ಇಕ್ಬಾಲ್ ಸರ್, ಯೋಗಿ ಸರ್, ಎಲ್ರಿಗೂ ನಮಸ್ಕಾರ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನಮಸ್ಕಾರ. ಅದರ ಸೈಟ್ ಯಾವ್ದು ಖಾಲಿ ಇದೆ, ನಂಬರ್ ಮಾತ್ರ ಹೇಳ್ತೇನೆ. ಇಲ್ಲ